ಅನಾತ್ ಸುಖರೂಪತ್ವಾತ್ ಪಶುನಾಮ ಜನಾರ್ದನಃ. ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಪಶು ಎಂಬ ಶಬ್ದಕ್ಕೇನೆ ಶ್ರೀಮದಾಚಾರ್ಯರು ಪರಮಾತ್ಮ ಅಂತ ಅರ್ಥ ಹೇಳಿದ್ದಾರೆ. ಅರ್ಥ ಮಾಡಿಕೊಳ್ಳಿ. ಹೇಳಿದ ಕೆಲಸ ಸರಿಯಾಗಿ ಮಾಡೋದಿಲ್ಲ. ಮನೆಯಲ್ಲಿದ್ದ ತಂದೆ ತಾಯಿ ಗುರುಗಳು ಬೈತಾರೆ, ಏನು ಪಶು ಇದ್ದಾಗಿದ್ದಿ ಅಂತ. ಸಿಟಿಗೆ ಬರಬೇಡಿ, ಪಶು ಅಂದ್ರೆ ದೇವರು ಅಂತ ಅರ್ಥ. ಇದರರ್ಥ ಕೆಲಸ ಮಾಡದೆ ಹಾಗೆ ಸುಮ್ಮನೆ ಕೂಡಬೇಡಿ, ಹೇಗಿದ್ರು ನಾನು ಹೊಗಳ್ತಾ ಇದ್ದಾರಲ್ಲ ಅಂತ. ಸಿಟ್ಟಿಗೆ ಬರದೆ ತಾಳ್ಮೆಯಿಂದ ಮಾಡಬೇಕಾದ ಕರ್ತವ್ಯ ಕ್ರಮವನ್ನು ಮಾಡಿ. ಪಶು ಅನ್ನುವ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ. ಪಾಲನ, ಇಡೀ ಜಗತ್ತಿನ ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಪರಮಾತ್ಮ. ಒಬ್ಬರ ರಕ್ಷಣೆ ಮಾಡೋಲಿಕ್ಕೆ ಹೊರಟ್ರೇನೆ ತಲೆಬಿಸಿ ಆಗ್ತದೆ. ತಾಯಂದಿರಿಗೆ ಮಕ್ಕಳನ್ನ ರಕ್ಷಣೆ ಮಾಡಬೇಕು, ಅಗ್ನಿಯಿಂದ, ಸರ್ಪದಿಂದ, ಮುಳ್ಳಿನಿಂದ, ಕಲ್ಲಿನಿಂದ, ತೆಗ್ಗಿನಿಂದ, ಹೊಂಡದಿಂದ, ಸ್ವಲ್ಪ ದೊಡ್ಡವರಾದ್ರೆ ಹೆಂಡದಿಂದ ರಕ್ಷಣೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರ್ತದೆ. ಅಂಥದ್ದು ಇಡೀ ಜಗತ್ತಿನ ರಕ್ಷಣೆಯನ್ನ ಮಾಡುವುದಕ್ಕೆ ಹೊರಟು ಪರಮಾತ್ಮನಿಗೆ ಅದೆಷ್ಟು ಕಷ್ಟವಾದೀತು ಅಂತ ತಿಳಿಯಬೇಡಿ. ಶು ಸುಖರೂಪನಾಗಿದ್ದಾನೆ. ಶ ಅಂದ್ರೆ ಸುಖ, ಶು ತೃತೀಯ ಅತಿಶಯೇ, ಅನಂತ ಸುಖರೂಪನಾದದ್ದರಿಂದ, ಅಥವಾ ಉ ಅನ್ನುವುದು ಸ್ವಭಾವವನ್ನು ಹೇಳುತ್ತದೆ. ವಿಷ್ಣು ಇಡೀ ಜಗತ್ತಿನ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ, ಆದ್ದರಿಂದ ಶ ಅದಕ್ಕೆ ಬೇಕಾದ ಬಲ ಪರಮಾತ್ಮನಿಗಿದೆ, ಆದ್ದರಿಂದ ಣ ಇದೆರಡೂ ಅವನ ಸ್ವಭಾವವಾಗಿದೆ, ಆದ್ದರಿಂದ ಉ ವಿಷ್ಣು. ಹೀಗಾಗಿ ಶ ಸುಖ, ಅದು ಆ ಪರಮಾತ್ಮನ ಉ ಸ್ವಭಾವವಾಗಿದೆ, ಆದ್ದರಿಂದ ಶು ಪಶು. ಹೊರತು ಪರಮಾತ್ಮ ಏನ್ ದನ ಇದ್ದಾಗಿದ್ದಾನೆ ಅನ್ನೋದಕ್ಕೋಸ್ಕರವಾಗಿ ಪಶು ಅಂತ ಪರಮಾತ್ಮನನ್ನು ಕರೀತಾರೆ ಅಂತ ತಿಳಿಯಬೇಡಿ. ಹಾಗೆ ತಿಳಿದವರೇ ದನ. ಅನಂತ ಸುಖರೂಪನಾದದ್ದರಿಂದ ಸಕಲ ಜಗತ್ತಿನ ರಕ್ಷಣೆ ಮಾಡುತ್ತಾನೆ ಅನ್ನುವುದಕ್ಕಾಗಿ ಆ ಪರಮಾತ್ಮ ಪಶು. ಪಶುಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅನ್ನುವುದಕ್ಕಾಗಿಯೂ ಪಶು. ನಾವು ಹೇಗಿದ್ದೇವೆ ನಮ್ಮ ಆಕಾರದಲ್ಲಿ ದೇವರು ಇದ್ದಾನೆ ಒಳಗೆ, ಸರ್ವತ್ರ ಸರ್ವದಾ ಸರ್ವಾಕಾರ. ರಾಯರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ತಿಳಿಸಿದಂತೆ, ಪಶುವಿನಲ್ಲಿ ಪಶುವಿನ ಆಕಾರದಲ್ಲಿ ಇದ್ದದ್ದರಿಂದಲೂ ಅವನು ಪಶು, ಪಶುವಿಗೆ ನಿಯಾಮಕನಾದದ್ದರಿಂದಲೂ ಅವನು ಪಶು, ಸುಖರೂಪನಾದದ್ದರಿಂದ ಸರ್ವರಕ್ಷಕನಾದದ್ದರಿಂದಲೂ ಆ ಪರಮಾತ್ಮ ಪಶು. ಅಂತಹ ಅದರಲ್ಲಿಯೂ ವಿಶೇಷವಾಗಿ ಆಕಳನ್ನ ಪ್ರೀತಿಯಿಂದ ನೋಡುವ ರಕ್ಷಿಸುವ ಗೋಪಾಲಕೃಷ್ಣ ಪಶು ರಕ್ಷಕನಾದದ್ದರಿಂದ ಅವನು ಪಶು. ಅಂತಹ ಪಶು ಆಗಿರುವ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮನನ್ನ ಕೊಲ್ಲುವವರಿದ್ದಾರೆ ಅಂತ. ಪರಮಾತ್ಮನನ್ನು ಕೊಲ್ಲುವವರು ಯಾರಿದ್ದಾರೆ? ಕೊಲ್ಲುವವರು ಅಂದ್ರೆ ಪರಮಾತ್ಮನೇ ಇಲ್ಲ ಅಂತ ಹೇಳುವ ನಾಸ್ತಿಕರು, ಅವನ ಗುಣಗಳನ್ನ ಅಲ್ಲಗಳೆಯುವವರು, ಅವರು ಪಶುಘ್ನರು. ಅಂತಹ ನಾಸ್ತಿಕರಾಗಿದ್ರೆ, ದೇವರನ್ನೇ ಕೊಲೆ ಮಾಡುವವರು, ದೇವರನ್ನೇ ಅಲ್ಲಗಳೆಯುವವರಿದ್ರೆ ಅವರಿಗೆ ದೇವರ ಕಥೆಯ ಬಗ್ಗೆ ಆಸಕ್ತಿ ಇರೋದಿಲ್ಲ. ವಿನಾ ಪಶುಘ್ನಾತ್. ನಾಸ್ತಿಕನಲ್ಲ, ಆಸ್ತಿಕ ಅಂತಾದರೆ ಮಾತ್ರ ಅವನ ಮಸ್ತಕದಲ್ಲಿ ಎಷ್ಟೇ ಪುಸ್ತಕಗಳ ವಿದ್ಯೆಯನ್ನ ಏರಿಸಿದರೂ ಅವನಿಗೆ ಸಾಕು ಅಂತ ಅನಿಸೋದಿಲ್ಲ. ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು ಅನ್ನಿಸ್ತು. ಅವನ ಆಸ್ತಿಕ ಆಗಿದ್ರೆ ಸಾಕು. ಆ ದೃಷ್ಟಿಯಲ್ಲಿ ಪಶುಘ್ನಾತ್ ಅಂತ ಹೇಳಿದ್ದಾರೆ. ಬರೇ ಪಶುವನ್ನ ಹಿಂಸೆ ಮಾಡುವಂಥವನು ಅಂತ ಅರ್ಥ ಅಲ್ಲ. ದೇವರನ್ನೇ ಅಲ್ಲಗಳೆಯುವ ನಾಸ್ತಿಕ ಅಂತಾಗಿದ್ದರೆ ಅವನಿಗೆ ದೇವರ ಕಥೆಯ ಬಗ್ಗೆ ಆಸಕ್ತಿ ಇರೋದಿಲ್ಲ, ವೈರಾಗ್ಯ ಬರುತ್ತೆ. ಅವನು ಪಶು ಹಿಂಸೆಯನ್ನು ಮಾಡ್ತಾ ಇದ್ದರೂ ದೇವರಲ್ಲಿ ಶ್ರದ್ಧೆ ಇದ್ರೆ, ಆಸ್ತಿಕತೆ ಇದ್ರೆ, ಧರ್ಮವ್ಯಾಧನಂತೆ ಅಥವಾ ಅಂತಹ ಅನೇಕ ಭಗವದ್ಭಕ್ತರಿದ್ದಾರೆ, ಅಂಥವರಿಗೆ ಭಗವಂತನ ಕಥೆಯಲ್ಲಿ ಆಸಕ್ತಿ ಇದ್ದೇ ಇರುತ್ತೆ, ವೈರಾಗ್ಯ ಬರೋದಿಲ್ಲ. ಎಷ್ಟು ಸುಂದರವಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಆ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಹೇಳಿದ ಅರ್ಥ, ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳಿದ ಪ್ರಮೇಯಗಳು ಹೇಗೆ ಅವರ ತಲೆಯಲ್ಲಿದೆ. ಭೂಯಾಧ್ಯಾಸ್ಯ ವರತಃ ಸಕಲಾರ್ಥವೇದಿ, ಅದೆಲ್ಲವೂ ಅವರಿಗೆ ಆ ಸಂದರ್ಭದಲ್ಲಿ ಸ್ಫುರಣವಾಗ್ತದೆ. ಅದಕ್ಕಾಗೇನೆ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರು ಶ್ರೀಮಠ್ ಟೀಕಾಕೃತ್ಪಾದರಿಗೆ ಅವರ ಪೂರ್ವಾಶ್ರಮದಲ್ಲಿ ನದಿಯ ನೀರನ್ನ ಕುದುರೆಯ ಮೇಲೆ ಕುಳಿತೇ ಅವರು ಕುಡಿಯುವಾಗ ಕಿಂ ಪಶು ಪೂರ್ವದೇಹೇ ಅಂತ, ನ ಶ್ರುತಃ ನ ದೃಷ್ಟಃ ನ ಮತಃ ನ ಧ್ಯಾತಃ ವಾ ಇತಿ ಶೇಷಃ. ಪೂರ್ವದೇಹೇ, ಹಿಂದಿನ ಅವತಾರದಲ್ಲಿ ನೀವು ಎತ್ತಾದಾಗ ಶ್ರೀಮದಾಚಾರ್ಯರ ಮುಖಕಮಲದಿಂದ ಸರ್ವಮೂಲ ಗ್ರಂಥಗಳನ್ನು ಶ್ರವಣ ಮಾಡ್ತಾ ಇದ್ದಿರಲ್ಲ, ಅಷ್ಟು ಶ್ರದ್ಧಾಭಕ್ತಿಗಳಿಂದ. ಆಗ ಪಶು ಕಿಂ ನ ದೃಷ್ಟಃ ನ ಶ್ರುತಃ, ಆ ಪಾಲನಾತ್ ಸುಖರೂಪತ್ವಾತ್ ಪಶುನಾಮಕನಾಗಿರತಕ್ಕಂತಹ ಆ ಸರ್ವೋತ್ತಮನಾದ ಭಗವಂತನ ಮಹಿಮೆಯನ್ನ ಶ್ರೀಮದಾಚಾರ್ಯರ ಮುಖದಿಂದ ನೀವು ಕೇಳಲಿಲ್ವಾ? ಪೂರ್ವದೇಹೇ ಪಶು ಕಿಂ ನ ಶ್ರುತಃ
ಅಥವಾ ಏನೋ ಕೇಳಿದೆ ಬಿಟ್ಟೆ ಅನ್ನೋ ಹಾಗಿಲ್ಲ. ಕಿಂ ನ ಮತಃ, ಯುಕ್ತಿಗಳಿಂದ ಅದರ ಮನನವನ್ನ ಮಾಡಲಿಲ್ವಾ, ಯುಕ್ತಿಯನುಸಂಧಾನ ಮಾಡಿ ಅದನ್ನು ದೃಢಪಡಿಸಿಕೊಳ್ಳಿಲ್ವಾ? ಅದಕ್ಕೆ ತಾನೇ ನೀವು ಎತ್ತಾದದ್ದು ಹಿಂದಿನ ಜನ್ಮದಲ್ಲಿ. ಕಿಂ ಪೂರ್ವದೇಹೇ ಪಶು ನ ಶ್ರುತಃ ನ ಮತಃ ನ ಧ್ಯಾತಃ. ಶ್ರವಣ ಮಾಡಿದ್ರಿ, ಮನನ ಮಾಡಿದ್ರಿ, ಧ್ಯಾನ ಮಾಡಿದ್ರಿ, ಬೇರೆ ಯಾವ ಉಸಾಬರಿ ಬೇಡ ಅಂತ, ಮಾನವ ಜನ್ಮ ಪುರುಷ ಜನ್ಮ ಬೇಡ ಅಂತ ಎತ್ತಿನ ಜನ್ಮ ತೆಗೆದುಕೊಂಡದ್ದೇ ಏಕಾಂತಕ್ಕಾಗಿ. ಕಿಂ ಪಶು ನ ಶ್ರುತಃ ನ ಮತಃ ನ ಧ್ಯಾತಃ. ಅವಶ್ಯಂ ಶ್ರುತಃ, ಅವಶ್ಯಂ ಮತಃ, ಅವಶ್ಯಂ ಧ್ಯಾತಃ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಅವಶ್ಯವಾಗಿ ಮಾಡಿದ್ದೀರಿ ಇಂದ ಮೇಲೆ ಯಾಕೆ ಈ ರಾಜರ ವೇಷದಲ್ಲಿ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದೀರಿ? ಯಾವುದಕ್ಕೋಸ್ಕರ ಆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದ್ದು? ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಬರೆಯುವುದಕ್ಕೆ. ಬನ್ನಿ, ವೈರಾಗ್ಯವನ್ನ ತಾಳಿ ಆಶ್ರಮವನ್ನು ಸ್ವೀಕಾರ ಮಾಡಿ ಈ ಪೀಠದ ಮೇಲೆ ವಿರಾಜಮಾನರಾಗಿ, ಈ ಪೀಠದ ಮೇಲೆ ವಿರಾಜಮಾನರಾಗಿ ಯಾವ ಪಶುವಿನ ಬಗ್ಗೆ, ಆ ಸರ್ವೋತ್ತಮನಾದ ಭಗವಂತನ ಬಗ್ಗೆ ನೀವು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದರೋ ಆ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರನ್ನೇ ಪ್ರತ್ಯಕ್ಷವಾಗಿ ಮುಟ್ಟಿ ಪೂಜೆಯನ್ನ ಮಾಡಿ ಬನ್ನಿ. ಕಿಂ ಪಶು ಪೂರ್ವದೇಹೇ